ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಡೈರೆಕ್ಟ್ಲಿ ಕಾಲೇಜ್ಗೆ ಹೋಗಾದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇಂಟ್ರಡಕ್ಷನ್ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಈ ವಿಡಿಯೋ ನಾನು ಶೂಟ್ ಮಾಡಿದ್ದು ಒಂದು ಲಾಸ್ಟ್ ಥರ್ಸ್ಡೇ. ಸೊ ಇವತ್ತು ಮಂಡೇ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಎಂಗೇಜ್ಮೆಂಟ್ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಪ್ಲೀಸ್ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಎಂಜಾಯ್ ಮಾಡಿ. ಸೊ ಇವಾಗ ಮೊನ್ನೆ ಥರ್ಸ್ಡೇ ಏನೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ನೋಡ್ಕೊಂಬರ್ಬೋದು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನಿಸ್ತು ವಿಡಿಯೋ ನೋಡಿ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದು ಥರ್ಸ್ಡೇ ವೀಡಿಯೋ ಹೇಳಿದಾಗೆ. ಸೊ ಮಾರ್ನಿಂಗ್ ಬೆಳಗ್ಗೆ ನಾವು ಬೇಗ ರೆಡಿಯಾಗಿ ನಾನು ರಕ್ಷಾ ಇಬ್ಬರು ಒಟ್ಟಿಗೆ ಕಾಲೇಜ್ಗೆ ಹೋಗ್ತೀವಿ. ಸೊ ಕಾಲೇಜ್ಗೆ ಹೋದ್ಮೇಲೆ ಇನ್ನೂ ತುಂಬ ಟೈಮ್ ಇತ್ತು ಆ್ಯಕ್ಚುಲಿ ನಮಗೆ. ಅಂದರೆ ಬೆಳಗ್ಗೆ ತುಂಬ ರಶ್ ಇರುತ್ತೆ ಬಸ್ಸಸ್ ಎಲ್ಲ. ಸೊ ನಾವು ಸ್ವಲ್ಪ ಬೇಗನೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಹೋಗಿ ನಾವಿಬ್ಬರು ಕುತ್ಕೊಂಡು 1 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತೀವಿ, ಏನೆಲ್ಲ ಆಯಿತು ಏನು ಕಾಲೇಜಲ್ಲಿ ಅಂತೆಲ್ಲ. ಸೊ ಅವತ್ತು ಅಷ್ಟೇ ಬೇಗ ಹೋಗಿದ್ವಿ. ಸೊ ಹಾಗೆ ಒಂದಿಷ್ಟು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಕ್ಲಿಕ್ ಮಾಡ್ತಾ ಇದ್ದಿದ್ದು. ಸೊ ಅದಾದಮೇಲೆ ನಮ್ಮ ಕಾಲೇಜ್ ಹತ್ರನೇ ಒಂದು ಪ್ಲೇಸ್ ಇತ್ತು. ಸೊ ಒನ್ ವೀಕಿಂದ ನೋಡ್ತಾನೆ ಇದ್ವಿ. ಸೊ ಆ ಪ್ಲೇಸ್ಗೆ ಇವತ್ತು ಹೋಗಿದ್ವಿ, ಸ್ವಲ್ಪ ಏನಾದರೂ ತಿಂದ್ಕೊಂಬರೋಣ ಅಂತ. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಇವತ್ತೇ ಹೋಗಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಆಗಿತ್ತು. ಸೊ ಹೋಗಿಬಿಟ್ಟು ಆರ್ಡರ್ ಮಾಡಿ ಕೂತ್ಕೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಕೂಡ. ಏನೇನು ತೊಗೊಂಡ್ವಿ ಏನು ಅಂತ ಕೂಡ ಹೇಳ್ತೀನಿ. ಸೊ ಸಾಕಷ್ಟು ದಿನಗಳಾಗಿತ್ತು, ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ಆಗಿತ್ತು ಅಂತ ಅನಿಸುತ್ತೆ. ಲಾಸ್ಟ್ ಇಯರ್ ಇನ್ ಕಾಲೇಜ್ ಹೋಗ್ತಾ ಇದ್ವಿ. ಸೊ ಆ ಟೈಮಲ್ಲಿ ಹೊರಗಡೆ ಹೋಗ್ತಾ ಇದ್ದಿದ್ದು. ಮತ್ತು ಅದಾದಮೇಲೆ ಕಾಲೇಜೆಲ್ಲ ರಜೆ ಆಯಿತು. ಸೊ ಆ ಟೈಮಲ್ಲೆಲ್ಲ ನಾವು ಜಾಸ್ತಿ ಎಲ್ಲೂ ಹೊರಗಡೆ ಎಲ್ಲ ಹೋಗೇ ಇಲ್ಲ. ಸೊ ಮನೆಯಲ್ಲೇ ಇರೋದಾಗ್ತಿತ್ತು. ಮತ್ತು ನಮ್ಮದು ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಏನೇನಿತ್ತು ಸೊ ಅದ್ರ ಮೇಲೆ ಇತ್ತು ಕಂಪ್ಲೀಟಾಗಿ. ಸೊ ತುಂಬ ದಿನಗಳಾದಮೇಲೆ ಈ ಥರ ಹೊರಗಡೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಸೊ ಇವತ್ತು ಆ್ಯಕ್ಚುಲಿ ನಾನು ಇವತ್ತು ಪ್ರಾಪರಾಗಿ ಹೊರಗಡೆ ಎಲ್ಲ ವ್ಲಾಗ್ ಮಾಡಿರೋದು. ತುಂಬ ದಿನಗಳಿಂದ ನಾನು ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾವು ಊರು ಕೂಡ ಹೋಗಬೇಕು ಇವತ್ತು ನೈಟು. ಕಾಲೇಜ್ ಕೂಡ ಇವತ್ತು ಸ್ವಲ್ಪ ಬೇಗ ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಏನಾದರೂ ತಿಂದ್ಕೊಂಡು ಹಾಗೆ ಹೋಗ್ಬಿಡೋಣ ಅಂತ. ಮನೇಲಿ ಕೂಡ ಸಿಕ್ಕಾಪಟ್ಟೆ ಕೆಲಸ ಐತೆ, ಇನ್ನು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಿತ್ತು. ಸೊ ಸರಿ ಅಂತ ಇಲ್ಲಿ ಬಂದು ಕೂತ್ಕೊಂಡು ನಾವು ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ. ನಾವು ಅದೇ ಕಾಲೇಜಲ್ಲಿ ಏನಾಗಿರುತ್ತೆ ಏನೋ ಅಂತ ಮಾತಾಡ್ಕೊಂಡು ಕೂತಿದ್ವಿ. ಸೊ ಇವಾಗ ಸೆಕ್ಷನ್ ಬೇರೆ ಬೇರೆ ಆಗಿರೋದ್ರಿಂದ ಸೊ ಅವಳ ಸೆಕ್ಷನಲ್ಲಿ ಅವಳ ಕ್ಲಾಸಲ್ಲಿ ಏನೆಲ್ಲ ಆಯಿತು ಅಂತ ಅವಳೆಲ್ಲ ಹೇಳ್ತಿರ್ತಾಳೆ, ನಾನೇನಾಯಿತು ಅಂತ ನಾನೆಲ್ಲ ಹೇಳ್ತಿರ್ತೀನಿ. ಸೊ ಹೀಗೆ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀವಿ ಕೂತ್ಕೊಂಡು. ಸೊ ಇದು ನಮ್ಮ ಕಾಲೇಜಿಗೆ ತುಂಬ ಹತ್ತಿರ ಇರುವಂಥ ಪ್ಲೇಸು. ಸೊ ಏನು ತುಂಬ ದೂರ ಹೋಗಬೇಕು ಅಂತ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕಾದಾದಮೇಲೆ ನಮಗೆ ಏನು ನಾವು ಫುಡ್ ಆರ್ಡರ್ ಮಾಡಿದ್ವಿ ಅದು ಬಂತು. ಸೊ ನೋಡ್ತಿರ್ಬೋದು, ಫಸ್ಟ್ ಪಿಜ್ಜಾ. ಸೊ ಪಿಜ್ಜಾ ಏನಕ್ಕೆ ಅಂತಂದರೆ ನನಗೆ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಪಿಜ್ಜಾ ತಿಂದು. ರಕ್ಷ ತಿನ್ನಲ್ಲ ಪಿಜ್ಜಾನ. ನಾನು ಆವಾಗ ಒಂದು ಸ್ವಲ್ಪ ತಿಂತಿದ್ದೆ, ಮತ್ತು ಆಲ್ಮೋಸ್ಟ್ 1 ಇಯರ್ ಆಗಿತ್ತು ಅಂತ ಅನಿಸುತ್ತೆ. ನಾನು ಮತ್ತೆ ಬ್ರೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ, ಏನೂ ತಿಂದಿರಲಿಲ್ಲ. ಇವಾಗ ಕೂಡ ಅಷ್ಟೇ ನಾನು ತುಂಬ ಹೊರಗಡೆದು ಅವಾಯ್ಡ್ ಮಾಡ್ತಾಯಿದ್ದೀನಿ, ನನಗೆ ಅಷ್ಟು ಸೆಟ್ ಆಗ್ತಿಲ್ಲ ಅದು ಅಂತ. ಸೊ ಬಟ್ ಇವತ್ತು ತುಂಬ ದಿನಗಳಾಗಿತ್ತು. ಸೊ ಸರಿ ಓಕೆ ಇವತ್ತು ತಿನ್ನೋಣ ಅಂತ ಪಿಜ್ಜಾ. ತುಂಬ ದಿನ, ಇಷ್ಟು ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಪಿಜ್ಜಾ ತಿಂದಿದ್ದು ನಾನು. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಗುತ್ತೆ ಪಿಜ್ಜಾ. ಅಂದರೆ ತುಂಬ ತಿನ್ನಲೇಬೇಕು ಯಾವಾಗಲೂ ಅಂತಲೂ ಅಲ್ಲ, ಬಟ್ ಯಾವಾಗಾದರೂ ಒಂದು ಸತಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಮತ್ತು ಫ್ರೈಡ್ ರೈಸ್ ಇದು. ಸೊ ಅದನ್ನ ಆರ್ಡರ್ ಮಾಡಿದ್ವಿ. ಸೊ ಯಾಕಂದರೆ ಸ್ವಲ್ಪ ಹೊಟ್ಟೆನೂ ತುಂಬಬೇಕು ಅಂತ ಇತ್ತು, ಮತ್ತು ಟೇಸ್ಟಿ ಕೂಡ ಬೇಕಿತ್ತು. ಸೊ ಆ್ಯಕ್ಚುಲಿ ಜಾಸ್ತಿ ಆಯಿತು ನಮ್ಮಿಬ್ಬರಿಗೆ ಪಿಜ್ಜಾ, ಯಾಕಂದರೆ 6 ಸ್ಲೈಸ್ ಇರುತ್ತೆ. ಸೊ ನನಗೆ ಎಷ್ಟು ತಿನ್ನೋಕ್ಕಾಗುತ್ತೆ ಭಾಳ ಅಂದ್ರೂ, ಅವಳು ತಿನ್ನೋದೇ ಇಲ್ಲ. ಸೊ ಹಾಫ್ ಹಾಗೆ ಹೊರಡಿತ್ತು, ಅದನ್ನ ನಾವು ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ಫ್ರೈಡ್ ರೈಸ್ ಕೂಡ ಚೆನ್ನಾಗಿತ್ತು. ಗಾರ್ಲಿಕ್ ಬ್ರೆಡ್ ಕೂಡ ಅಷ್ಟೇ. ನಾನು ಗಾರ್ಲಿಕ್ ಬ್ರೆಡ್ನ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಕೇಳಿದ್ದೆ ಬಟ್ ತಿಂದಿರಲಿಲ್ಲ ಯಾವಾಗಲೂ, ಇಗ್ನೋರ್ ಮಾಡ್ತಾ ಬಂದಿದ್ದೆ, ಬಿಡು ಬೇಡ ಅಂತ ಅದು. ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಗಾರ್ಲಿಕ್ ಬ್ರೆಡ್ನ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಚುಲಿ ಅಲ್ಲಿ ಮೆನುವಲ್ಲಿ ಕೂಡ ಅಷ್ಟೇ ತುಂಬಾ ವೆರೈಟಿ ಇತ್ತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಅದನ್ನ ಕೂಡ ಟ್ರೈ ಮಾಡ್ತೀವಿ. ಸೊ ಈ ಸತಿ ಹೊಸದು ಟ್ರೈ ಮಾಡಿದ್ದು ನಾವು ಅಂದರೆ ಅದು ಗಾರ್ಲಿಕ್ ಬ್ರೆಡ್. ಆ್ಯಕ್ಚುಲಿ ಅದು ಕಾಮನ್, ಬಟ್ ನಾವು ತಿಂದಿರಲಿಲ್ಲ ಇವತ್ತು. ಪಿಜ್ಜಾ ಮಾತ್ರ ನಾನು ತುಂಬ ದಿನ ಆಯಿತು ಅಂತ ಹೇಳ್ತಾನೆ, ನಂಗೆ ತುಂಬ ಖುಷಿಯಿಂದ ತಿಂದಿದ್ದೀನಿ ಆ್ಯಕ್ಚುಲಿ. ಇನ್ನೂ ಸಾಕಷ್ಟು ಪಿಜ್ಜಾ ಬರುತ್ತೆ. ಇದು ನಾರ್ಮಲ್ ಪಿಜ್ಜಾನೇ ನಾವು ತೊಗೊಂಡಿದ್ದು. ಪನ್ನೀರ್ ಕೂಡ ಅಷ್ಟೇ, ಪನ್ನೀರ್ ಆಗಿರಲಿ ಅಥವಾ ಕಾರ್ನ್ ಆಗಿರಲಿ ನನಗೆ ಇಷ್ಟ ಆಗುತ್ತೆ. ಅವಾಗ ತಿಂತಿದ್ದೆ ನಾನು ಸ್ವಲ್ಪ, ಇವಾಗ ತುಂಬ ಕಡಿಮೆ ಮಾಡಿದ್ದೀನಿ. ಪಿಜ್ಜಾ ಅಷ್ಟು ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ. ಯಾವಾಗಾದರೂ ಒಂದೊಂದು ಸತಿ ತಿನ್ನೋಕ್ಕೆ ಓಕೆ ಅಂತ ನನಗನ್ಸುತ್ತೆ. ಸೊ ಇವಾಗ ತಿಂತಾಯಿದ್ವಿ ಇಬ್ಬರು ಕೂಡ ಕೂತ್ಕೊಂಡು. ಸೊ ಹಾಗೆ ಮಾತಾಡಿಕೊಂಡು ತಿಂತಾಯಿದ್ವಿ. ನನಗಿಷ್ಟ ಆಯಿತು ಫುಡ್ 3 ಅಷ್ಟೇ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನೀವು ಕೂಡ ಅಷ್ಟೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಯಾವಾಗ ಈ ಥರ ಹೊರಗಡೆ ಹೋಗಿದ್ದೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಭಾಳ ದಿನಗಳ ನಂತರ ಈ ಥರ ಹೊರಗಡೆ ಹೋಗಿ ತಿಂದಿರೋದು. ಸೊ ನಿಮಗೂ ಕೂಡ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಹೊರಗಡೆ ಹೋಗಿ ಇನ್ಮೇಲೆ ಎಕ್ಸ್ಪ್ಲೋರ್ ಮಾಡಿ ವೀಡಿಯೋಸ್ ಮಾಡಬೇಕು ಅಂತ ಅನ್ಕೊತಾ ಇದ್ವಿ. ಸೊ ಇವಾಗ ತಿನ್ನೋವಾಗ ಕೂಡ ಅಷ್ಟೇ ನಾವು ಅದನ್ನೇ ಎಲ್ಲ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಾಯಿದ್ವಿ, ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಏನು ಅಂತ ಎಲ್ಲ. ಸೊ ಐಡಿಯಾಸ್ ಕೊಟ್ಟರೆ ನಮಗೂ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಇವಾಗ ನಂಗೆ ಇಷ್ಟ ಆಗುತ್ತೆ ಅಷ್ಟು ಆ ಥರ ವೀಡಿಯೋಸ್ ಮಾಡಿದ್ದೀವಿ. ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ನಾನು. ಸೊ ನೋಡಿದ್ರೆ ಎಲ್ಲ ಬೆಳಿಗ್ಗೆ ಕಾಲೇಜ್ ಹೋಗಿದ್ದೆ. ಬೆಳಿಗ್ಗೆ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಕ್ಚುಲಿ, ಬಟ್ ಕಾಲೇಜ್ಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಂದರೆ ಬೇಗ ಹೋಗಿರ್ತೀವಿ ನಾನು ರಕ್ಷಾ ಇಬ್ಬರು ಒಟ್ಟಿಗೆ ಹೋಗೋದು. ಸೊ ಬೇಗ ಹೋಗಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ, ಇಷ್ಟೋ ತನಕ ಮಾತಾಡ್ಕೊಂಡು ಕೂತಿದ್ವಿ.
ಸೊ ಅದಾದಮೇಲೆ ಕಾಲೇಜೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ವಿ ಇವತ್ತು. ಸ್ವಲ್ಪ ಏನಾದರೂ ತಿನ್ಕೊಂಬರೋಣ ಅಂತ. ನಾಳೆ ನಾಡಿದ್ದು ನಾನು ಊರಿಗೆ ಹೋಗ್ತಾಯಿದ್ದೀನಿ. ಸೊ ಇವತ್ತು ತಿನ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ನೋಡಿದ್ರಿ ಅಂತ ಅಂದ್ಕೊತೀವಿ. ಸೊ ನಮ್ಮ ಕಾಲೇಜ್ ಹತ್ರನೇ ಇರೋದು ಅದೊಂದು ಪ್ಲೇಸ್. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿಗೆ. ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಫುಡ್ ಅಂತೂ. ನಾವು ಪಿಜ್ಜಾ ಮತ್ತು ಫ್ರೈಡ್ ರೈಸ್ ಅಂದರೆ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಮತ್ತು ಗಾರ್ಲಿಕ್ ಬ್ರೆಡ್ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು, ತಿಂದ್ವಿ. ಆ್ಯಕ್ಚುಲಿ ಫುಲ್ ತಿನ್ನೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಪಾರ್ಸೆಲ್ ಮಾಡಿಸ್ಕೊಂಬಂದಿದ್ವಿ. ಯಾಕಂದರೆ ಪಿಜ್ಜಾ ಅವಳು ತಿನ್ನಲ್ಲ, ಅವಳಿಗೆ ಅಷ್ಟು ಇಷ್ಟ ಆಗೋಲ್ಲ ಅದು, ಆ್ಯಂಡ್ ನನಗೆ ಫುಲ್ ತಿನ್ನೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅರ್ಧ ಪಾರ್ಸೆಲ್ ಮಾಡಿಸ್ಕೊಂಡು ಏನಾದ್ರು ತಿಂದ್ವಿ. ಇಂದು ಮನೆಗೆ ಬರೋಷ್ಟರೊಳಗೆ ಇವಾಗ 3 ಗಂಟೆ ಆಗಿದೆ ಟೈಮು. ಸೊ ಇವಾಗ ನಾನು ಬರೋವಾಗ ಐಬ್ರೋ ಮಾಡಿಸ್ಕೊಂಬಂದೆ. ಮತ್ತು ನಾಳೆ ಫಂಕ್ಷನ್ ಇದೆ ನಮ್ಮ ಮನೇಲಿ, ಅಂದರೆ ನಾವು ಊರಲ್ಲಿದೆ. ಸೊ ಅಲ್ಲಿಗೆ ಹೋಗಬೇಕು. ಟೈಮೇ ಇಲ್ಲ ಆ್ಯಕ್ಚುಲಿ ಎಲ್ಲೂ ಏನು ಮಾಡಿಸ್ಕೊಳ್ಳೋಕ್ಕೆ. ಇನ್ನೂ ನಾನು ಪ್ಯಾಕಿಂಗ್ ಮಾಡ್ಕೋಬೇಕು, ಏನು ಪ್ಯಾಕ್ ಮಾಡ್ಕೊಂಡಿಲ್ಲ, ಇವಾಗ ಪ್ಯಾಕ್ ಮಾಡಬೇಕು. ಸೊ ಹೊರಗಡೆ ಅಂತೂ ಊಟ ಮಾಡ್ಕೊಂಡಿದ್ದೀನಿ. ಇವಾಗ ಹಶು ಅಂತೂ ಇಲ್ಲ ನನಗೆ. ಸೊ ಪ್ಯಾಕ್ ಆದರೂ ಮಾಡಿ ಒಂದು ಸ್ವಲ್ಪ ಮನೇಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದು ಇದು ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋ ಮಾಡಿಲ್ಲ ನಾನು, ವಿಡಿಯೋ ಕೂಡ ಮಾಡಬೇಕು. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇವಾಗ ಜಸ್ಟ್ ಬಂದಿದ್ದೀನಿ. ಸೊ ಪ್ಯಾಕ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇರೋದು ನನಗೆ ನಾರ್ಮಲ್ ಬ್ಯಾಗ್ಸ್ ಬೇಡ, ಈ ಥರ ಬ್ಯಾಕ್ ಪ್ಯಾಕ್ ಆದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ಈ ಬ್ಯಾಗಲ್ಲಿ ಎಲ್ಲ ಇದೆ. ಸೊ ಇದು ಡ್ರೆಸ್ಸು ಆ್ಯಕ್ಚುಲಿ, ಅಂದರೆ ಫಂಕ್ಷನ್ ದಿನ ಹಾಕೋ ಡ್ರೆಸ್ಸು. ಸೊ ಇದು ಅದರೊಳಗೆ ಇಟ್ಟರೆ ಫುಲ್ ಆಗೋಗುತ್ತೆ ಅಂತ ಇದನ್ನ ಸಪ್ರೇಟ್ ಇಟ್ಟಿದ್ದೀನಿ. ಮತ್ತು ಇದೊಂದು ಸ್ವಲ್ಪ ತಿಂಡಿ ಕವರ್, ಇದು ಅದು ಏನು ತಿನ್ನೋಕ್ಕೆ ತೊಗೊಂಡೋಗ್ತವ್ರೆ. ಸೊ ಆ ಸಾಮಾನೆಲ್ಲ ಇದೆ. ಸೊ ಇದಿಷ್ಟು ನಂದು. ಸೊ ಇವಾಗ ಹೇಗೂ ಪ್ಯಾಕ್ ಮಾಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು 4 o'clock ತನಕ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ನೋಡ್ತೀನಿ ಯಾವುದೆಲ್ಲ ವೀಡಿಯೋ ಇದೆ, ಏನಾದರೂ ಮಾಡಬೇಕಾ ಏನಂತ. ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಇವಾಗ. ಈಗ ಮತ್ತೆ ನಾನು ಹೊರಗಡೆ ಹೋಗಬೇಕು. ಸೊ ಇವಾಗ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಯಾವುದಾದ್ರೂ ಇದ್ದರೆ ನೋಡಿ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ಈ ಒಂದು ವೀಡಿಯೋನ ಎಡಿಟ್ ಮಾಡಿ ನಾಳೆ ಹಾಕ್ತೀನಿ ಅಷ್ಟೇ. ಸೊ ನೋಡ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು. ಬೆಳಿಗ್ಗೆ 6:30 ಎದ್ದು ಮಾಡ್ತಿರೋದು. ಒಂದು ಸತಿನೂ ಮಲ್ಕೊಂಡಿಲ್ಲ, ಬ್ಯಾಕ್ ಪೇನ್ ಭಾಳ ಬರುತ್ತೆ. ಸೊ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ತೀನಿ. ಸೊ ಗೈಸ್, ಇವಾಗ ಟೈಮ್ ಬಂದು 11 o'clock ಆಲ್ಮೋಸ್ಟ್ ಆಗಕ್ಕೆ ಬಂದಿತ್ತು. ಸೊ 12ಗೇನೋ ಇತ್ತು ನಮ್ಮ ಟ್ರೈನ್. ಸೊ ಬೇಗನೆ ಬಂದಿದ್ವಿ ಸ್ವಲ್ಪ. ಸೊ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.